ಲಾಬಿ ಮಾಡ್ತಾರೆ ಸರ್. ನನಗೆ ಗೊತ್ತಿಲ್ಲ, ನಾನಂತೂ ಯಾವ ಲಾಬಿನೂ ಇಲ್ಲ, ನಿಮಗೂ ಗೊತ್ತು. ನಾನು ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ, ಡೆಲ್ಲಿ ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ, ನಮ್ಮ ಸಿದ್ದರಾಮಯ್ಯನವ್ರಿಗೆ 5 ಜನರಿಗೆ ನನಗೆ ಈ ಸಲ ಅವಕಾಶ ಕೊಡಲೇಬೇಕು, ನನ್ನ ಧರ್ಮವಾಗಿ ಕೊಡಬೇಕು, ಅದು ಧರ್ಮವಾಗಿ ಕೊಡಿ ಅಂತ ಕೇಳಿದ್ದೀನಿ ಸರ್. ಅಷ್ಟು ಬಿಟ್ಟರೆ ನನಗೆ ಲಾಬಿನೂ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಒಂದೇ ಒಂದು ಸಲ ಮೊನ್ನೆ ಡೆಲ್ಲಿಗೆ ಒಂದು ದಿವಸ ಬಿಟ್ಟರೆ ನಾನು ಯಾವತ್ತೂ ಡೆಲ್ಲಿಗೆ ಹೋದವನಲ್ಲ, ಇನ್ನು ಹೋಗೋದು ಇಲ್ಲ. ಕೇಳಿದ್ದೀನಿ, ಭಗವಂತನ ದಯದಿಂದ ಅವರ ಆಶೀರ್ವಾದ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಮನವಿ ಮಾಡಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಹೈಕಮಾಂಡ್ಗೆ. 3 ಸಲ ಸತತವಾಗಿ ಬಾಗೇಪಲ್ಲಿ ಕ್ಷೇತ್ರದಿಂದ ಗೆದ್ದು ಇದುವರೆಗೂ ಪಕ್ಷದಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಯಾವುದೇ ಒಂದು ಅಧಿಕಾರವನ್ನು ನಾನು ತಗೊಂಡು ನಿಗಮ ಕೊಟ್ಟರು ಬೇರೆಯವ್ರು ಕೊಡಿ, ಇನ್ನೂ ದುಡ್ದವ್ರಿಗೆ ಅಂತ ಹೇಳಿದ್ದೀನಿ. ಯಾವುದೇ ವಿಚಾರದಲ್ಲೂ ನಾನಂತೂ ಯಾವುದೇ ಒಂದು ಅಧಿಕಾರಕ್ಕೆ ಆಶೆ ಪಟ್ಟವನಲ್ಲ. ಈಗ ಚಿಕ್ಕಬಳ್ಳಾಪುರಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ, ಕೊಟ್ಟರೆ ಖಂಡಿತವಾಗಲೂ ಆ ಜಿಲ್ಲೆಗೆ ಒಳ್ಳೆಯ ಕೆಲಸ ಮಾಡೋಕ್ಕೊಂದು ಅನುಕೂಲ ಆಗುತ್ತೆ. ನನ್ನ ಕ್ಷೇತ್ರದಲ್ಲೂ ಅದು ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರೂ ಕ್ಷೇತ್ರ ಒಬ್ಬ ಸಚಿವನಾಗದೇ ಇರೋ ಕ್ಷೇತ್ರ ಇದೆ ಅಂದರೆ ನಮ್ಮ ಡಿಸ್ಟಿಕ್ಕಲ್ಲಿ ಅದು ಬಾಗೇಪಲ್ಲಿ ಕ್ಷೇತ್ರ. ಸ್ವಲ್ಪ ಅದನ್ನು ಕೊಟ್ಟಾಗ ನನ್ನ ಬಾಗೇಪಲ್ಲಿ ಕ್ಷೇತ್ರ ಏನು ಹಿಂದುಳಿದಿದೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಖಂಡಿತವಾಗ್ಲೂ ಕೊಡಲೇಬೇಕು ಅಂತ ಡೆಲ್ಲಿಯಲ್ಲೂ ಮೊನ್ನೆ ತಿಳಿಸ್ಬಿಟ್ಟು ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀನಿ. ಆರೋಪ ಇದೆ ಸರ್ ದೊಡ್ಡ ಮಟ್ಟದಲ್ಲಿ. ಸರ್ ಯಾವಾಗ ಆಗ್ಬೋದು ಸರ್ ಸಚಿವ ಸಂಪುಟ ವಿಸ್ತರಣೆ? ಸರ್, ಈಗ 10ನೇ ತಾರೀಕಿನಲ್ಲಿ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ. ಏನೋ 6-7ಕ್ಕೇನೋ CM DCM ಡೆಲ್ಲಿಗೆ ಹೋಗಿಬಿಟ್ಟು 10ನೇ ತಾರೀಕಿನಲ್ಲಿ ಮುಗಿಯುತ್ತೆ ಅಂತ ನನಗೆ ಬಂದಿರೋಂಥ ಮಾಹಿತಿ. ಐ ಥಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಈ 15ನೇ ತಾರೀಕಲ್ಲಿ 100% ಮಂತ್ರಿಮಂಡಲ ವಿಸ್ತರಣೆ ಆಗುತ್ತೆ. ಯಾವ ಕೋಟಾದಲ್ಲಿ ಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡ್ತಾರೆ ಸರ್? ನನಗೆ ಗೊತ್ತಿಲ್ಲ, ನಾನಂತೂ ಯಾವ ಲಾಬಿನೂ ಇಲ್ಲ, ನಿಮಗೂ ಗೊತ್ತು. ನಾನು ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ, ಡೆಲ್ಲಿ ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ, ನಮ್ಮ ಸಿದ್ದರಾಮಯ್ಯನವ್ರಿಗೆ 5 ಜನರಿಗೆ ನನಗೆ ಈ ಸಲ ಅವಕಾಶ ಕೊಡಲೇಬೇಕು, ನನ್ನ ಧರ್ಮವಾಗಿ ಕೊಡಬೇಕು, ಅದು ಧರ್ಮವಾಗಿ ಕೊಡಿ ಅಂತ ಕೇಳಿದ್ದೀನಿ ಸರ್. ಅಷ್ಟು ಬಿಟ್ಟರೆ ನನಗೆ ಲಾಬಿನೂ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಒಂದೇ ಒಂದು ಸಲ ಮೊನ್ನೆ ಡೆಲ್ಲಿಗೆ ಒಂದು ದಿವಸ ಬಿಟ್ಟರೆ ನಾನು ಯಾವತ್ತೂ ಡೆಲ್ಲಿಗೆ ಹೋದವನಲ್ಲ, ಇನ್ನು ಹೋಗೋದು ಇಲ್ಲ. ಕೇಳಿದ್ದೀನಿ, ಭಗವಂತನ ದಯದಿಂದ ಅವರ ಆಶೀರ್ವಾದ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಮನವಿ ಮಾಡಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಹೈಕಮಾಂಡ್ಗೆ. 3 ಸಲ ಸತತವಾಗಿ ಬಾಗೇಪಲ್ಲಿ ಕ್ಷೇತ್ರದಿಂದ ಗೆದ್ದು ಇದುವರೆಗೂ ಪಕ್ಷದಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಯಾವುದೇ ಒಂದು ಅಧಿಕಾರವನ್ನು ನಾನು ತಗೊಂಡು ನಿಗಮ ಕೊಟ್ಟರು ಬೇರೆಯವ್ರು ಕೊಡಿ, ಇನ್ನೂ ದುಡ್ದವ್ರಿಗೆ ಅಂತ ಹೇಳಿದ್ದೀನಿ. ಯಾವುದೇ ವಿಚಾರದಲ್ಲೂ ನಾನಂತೂ ಯಾವುದೇ ಒಂದು ಅಧಿಕಾರಕ್ಕೆ ಆಶೆ ಪಟ್ಟವನಲ್ಲ. ಈಗ ಚಿಕ್ಕಬಳ್ಳಾಪುರಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ, ಕೊಟ್ಟರೆ ಖಂಡಿತವಾಗಲೂ ಆ ಜಿಲ್ಲೆಗೆ ಒಳ್ಳೆಯ ಕೆಲಸ ಮಾಡೋಕ್ಕೊಂದು ಅನುಕೂಲ ಆಗುತ್ತೆ. ನನ್ನ ಕ್ಷೇತ್ರದಲ್ಲೂ ಅದು ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರೂ ಕ್ಷೇತ್ರ ಒಬ್ಬ ಸಚಿವನಾಗದೇ ಇರೋ ಕ್ಷೇತ್ರ ಇದೆ ಅಂದರೆ ನಮ್ಮ ಡಿಸ್ಟಿಕ್ಕಲ್ಲಿ ಅದು ಬಾಗೇಪಲ್ಲಿ ಕ್ಷೇತ್ರ. ಸ್ವಲ್ಪ ಅದನ್ನು ಕೊಟ್ಟಾಗ ನನ್ನ ಬಾಗೇಪಲ್ಲಿ ಕ್ಷೇತ್ರ ಏನು ಹಿಂದುಳಿದಿದೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಖಂಡಿತವಾಗ್ಲೂ ಕೊಡಲೇಬೇಕು ಅಂತ ಡೆಲ್ಲಿಯಲ್ಲೂ ಮೊನ್ನೆ ತಿಳಿಸ್ಬಿಟ್ಟು ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀನಿ.